ನಮಸ್ಕಾರ. ಸೀರೆ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಕೂಡ ಸೀರೆ ಇಷ್ಟ. ಮಹಿಳೆಯರಿಗಾಗ್ಲಿ, ಹುಡುಗಿಯರಿಗಾಗ್ಲಿ ಎಲ್ರಿಗೂ ಕೂಡ ಸೀರೆ ಅಂದ್ರೆ ಪಂಚಪ್ರಾಣ ಇರುತ್ತೆ. ಸೀರೆ ನಮ್ಮ ಭಾರತೀಯ ಸಂಸ್ಕೃತಿಯ ಜೊತೆಗೆ ಎಲ್ರಿಗೂ ಕೂಡ ಇಷ್ಟ ಆಗುವಂತ ಒಂದು ಉಡುಗೆ ಅದು. ಅನೇಕರಿಗೆ ಸೀರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನೀಗ ಸಾಮಾಜಿಕ ಜಾಲತಾಣ ನಾವು ಗಮನಿಸ್ಬೋದು, ಎಲ್ಲ ಕೂಡ ಸೀರೆ ಹಾಕಿ ಬೇರೆ ಬೇರೆ ರೀತಿಯ ಟ್ರೆಂಡಿಂಗ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅನೇಕರು ನಮ್ಮ ಧರ್ಮಸ್ಥಳ, ಬೆಳ್ತಂಗಡಿ ಭಾಗದಿಂದ ಮಂಗಳೂರಿಗೆ ಹೋಗ್ತಾರೆ ಸೀರೆಯನ್ನ ಪರ್ಚೇಸ್ ಮಾಡ್ಲಿಕ್ಕೆ. ಆದ್ರೆ ನಿಮ್ಗೊಂದು ನೆನಪಿರ್ಲಿ, ಇನ್ನು ನೀವು ಮಂಗಳೂರು ಹೋಗುವಂತ ಅಗತ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಸೀದಾ ಧರ್ಮಸ್ಥಳದ ಕಲ್ಲೇರಿಗೆ ಬಂದ್ರೆ ಸಾಕು. ಧರ್ಮಸ್ಥಳದ ಕಲ್ಲೇರಿಯಲ್ಲಿ ಸುನಿಲ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಇದೆ. ಅಲ್ಲಿ ನಿಮಗೆ ವೆರೈಟಿ ಆಫ್ ಸೀರೆ ಸಿಗುತ್ತೆ. ಯಾವ ಸೀರೆ ಬೇಕು, ಕೋಲ್ಕತ್ತಾ ಬೇಕಾ, ಬೆಂಗಾಲ್ ಬೇಕಾ, ಅಥವಾ ನಿಮಗೆ ರಾಜಸ್ಥಾನ್ ಬೇಕಾ, ಬೇರೆ ಬೇರೆ ಕಡೆಗಳ ನಾನಾ ರೀತಿಯ ನಾನಾ ವಿಭಿನ್ನತೆಯ ಸೀರೆಗಳಲ್ಲಿ ಲಭ್ಯ ಆಗ್ತಾ ಇದೆ. ಸೊ ಒಳಗಡೆ ಹೇಗಿದೆ ತಯಾರಿ ಎಲ್ಲ ನೋಡ್ಕೊಂಡು ಬರೋಣ. ಇವತ್ತು ಅವರ ಕಾರ್ಯಕ್ರಮ ಇತ್ತು. ಇವತ್ತು ಸೀರೆಯ ಅಂಗಡಿ ಮಳಿಗೆ ಉದ್ಘಾಟನೆಗೊಂಡಿದೆ. ಸೊ ಏನೆಲ್ಲ ವೆರೈಟಿ ಇದೆ ನೋಡ್ಕೊಂಡು ಬರೋಣ ಬನ್ನಿ. ಸೊ ನಾವೀಗ ಸುನಿಲ್ ಸಿಲ್ಕ್ಸ್ ನ ಒಳಗಡೆ ಹೋಗ್ತಾ ಇದ್ವಿ. ವೆರೈಟಿ ವೆರೈಟಿ ಸಾರಿಗಳನ್ನ ಹೊರಗಡೆನೆ ಹಾಕಿದ್ದಾರೆ. ಸೊ ಬ್ಯೂಟಿಫುಲ್ ಆಗಿ ನೋಡಿ, ಎಷ್ಟು ಡಿಸೈನ್ ನಾವು ಇಲ್ಲಿ ಗಮನಿಸಬಹುದು. ಕೀರ್ತಿ ಸುರೇಶ್ ಇದ್ದಾರೆ, ಬೇರೆ ಬೇರೆ ಆಕ್ಟ್ರೆಸ್ ಗಳು ಕಾಣಿಸ್ತಾ ಇದ್ದಾರೆ. ಸೊ ನಾವು ಒಳಗಡೆ ಹೋಗುವಂತ ಸಂದರ್ಭ ಟೈಮಲ್ಲಿ ಇವತ್ತು ಇನೋಗ್ರೇಷನ್ ಇದೆ. ಸೊ ವ್ಯಾಪಾರ ಕೂಡ ಜೋರಲ್ಲಿ ನಡೀತಾ ಇದೆ ಇನೋಗ್ರೇಷನ್ ದಿನಾನೇ. ಸೊ ನಮ್ಮ ಜೊತೆಗೆ ಈ ಸುನಿಲ್ ಸಿಲ್ಕ್ಸ್ ನ ಮಾಲಕಿ ಆಗಿರುವಂತಹ ಪವಿತ್ರ ಸುನಿಲ್ ಅವರು ನಮ್ಮ ಜೊತೆಗೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೊದಲ ದಿನ ಉದ್ಘಾಟನೆ ಆಗಿದೆ. ಮೊದಲೇ ನಿಮ್ದು ಸ್ಟಾರ್ಟ್ ಆಗಿತ್ತು, ಒಂದು ಫಾರ್ಮಲ್ ಆಗಿ ಒಂದು ಉದ್ಘಾಟನೆ ಮಾಡಿದ್ರಿ ಇವತ್ತು. ಶ್ರದ್ಧಾಮ್ ಅವರು ಉದ್ಘಾಟನೆ ಮಾಡಿದ್ರು. ಏನ್ ಅನಿಸ್ತಾ ಇದೆ ಈ ಟೈಮಲ್ಲಿ? ಇಲ್ಲ, ನಂಗೆ ತುಂಬಾನೇ ಖುಷಿ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಸೀರೆ ಅಂಗಡಿ ಅನ್ನುವಂಥದ್ದು ನಮ್ಮೆಲ್ಲರ, ನಂದು ಆಗಿರ್ಬೋದು, ಸುನಿಲಿದ್ದು ಆಗಿರ್ಬೋದು, ಒಂದು ಕನಸು. ಹಾಗೆ ಅದನ್ನು ಶ್ರದ್ಧಮ್ಮ ಬಂದು ಉದ್ಘಾಟನೆ ಮಾಡಿದ್ದು ಅಂತ ಹೇಳಿದ್ರೆ ಇನ್ನೂ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಮ್ಮಲ್ಲಿ ಅನೇಕ ವಿಧದ ಸಾರಿಗಳು ನಮ್ಮಲ್ಲಿ ಇದೆ. ಆದಷ್ಟು ಹೊಸ ಹೊಸ ಕಲೆಕ್ಷನ್ಗಳನ್ನು ತರಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಹಾಗಾಗಿ ನೀವೆಲ್ಲರೂ ಬರಬೇಕು, ನಮ್ಮ ಮಳಿಗೆಗೆ ಬರಬೇಕು, ನಮ್ಮಲ್ಲಿ ದೊರೆಯುವ ಸೀರೆಗಳನ್ನು ನೀವು ನೋಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಸ್ವಲ್ಪ ವೆರೈಟಿ ಸೀರೆಗಳು ತೋರಿಸಿ ನಮಗೆ ರೆಡಿ ಮಾಡಿ. ನಾವು ಅದ್ರ ಜೊತೆಗೆ ನೋಡಿ, ಇವರು ಇದ್ದಾರೆ ಮೇಡಮ್, ಸುನೀಲ್ ಸರ್ ಅವರ ಅಕ್ಕ. ನಮಸ್ತೆ ಮೇಡಮ್. ನಮಸ್ತೆ. ನೀವು ಕಲಾವತಿ ಟೀಚರ್ ನಮಗೆ ಗೊತ್ತಿದೆ, ಬಾರಿ ಒಳ್ಳೆ ಟೀಚರ್ ಅಂತ ಗೊತ್ತಿದೆ. ಸೊ ಏನ್ ಅನಿಸ್ತಾ ಇದೆ ಇವತ್ತು ನಿಮ್ಮ ಒಂದು ಅಂಗಡಿ ಉದ್ಘಾಟನೆಗೊಂಡಿದೆ, ಅದು ಕೂಡ ಸೀರೆಯಲ್ಲಿ ಸ್ಪೆಷಲ್ ಆಗಿ, ವಿಶೇಷವಾಗಿ ಸೀರೆಯಲ್ಲಿ ಸ್ಪೆಷಲಿಸ್ಟ್ ಆಗಿದ್ದೀರಿ ಇವತ್ತು. ಎಂತ ಏನಂತಂದ್ರೆ, ನಮ್ಮ ಸುನಿಲ್ ಡ್ರೆಸ್ಸಸ್ ಅಂತ ಒಂದು ವ್ಯಾಪಾರಿ ಮಳಿಗೆ ಉಜಿರೆಯಲ್ಲಿ 1984ರಲ್ಲಿ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ಉಜಿರೆಯಲ್ಲಿ ಅಷ್ಟೇನು ಬಟ್ಟೆ ಮಳಿಗೆಗಳು ಇರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಒಂದು ಸುನಿಲ್ ಡ್ರೆಸ್ಸಸ್ ಅಂತ ಹೇಳುವಂಥ ಮತ್ತು ಸ್ವಲ್ಪವೇ ಸಮಯದಲ್ಲಿ ಸುನಿಲ್ ಟೆಕ್ಸ್ಟೈಲ್ಸ್ ಅಂತ ಹೇಳುವಂಥ ಇನ್ನೊಂದು ಮಳಿಗೆ ಪ್ರಾರಂಭ ಆಯಿತು. ಇವೆರಡೂ ಕೂಡ ನಮ್ಮ ತಾಲೂಕಿನಲ್ಲೇ ಪ್ರಸಿದ್ಧವಾದಂಥ ಒಂದು ಸಂಸ್ಥೆಗಳು ಅಂತ ನನಗೆ ಅನ್ನಿಸ್ತಿತ್ತು ಆವಾಗ. ಅಂದರೆ ಜನರು ಅಷ್ಟು ಇಷ್ಟಪಡ್ತಾ ಇದ್ದರು ಮತ್ತು ಬಂದು ಹೇಳ್ತಾ ಇದ್ದರು, ನಿಮ್ಮ ಅಂಗಡಿಗೆ ಹೋಗಿದ್ದೆವು ನಾವು, ಖುಷಿಯಾಯಿತು, ನಮಗೆ ಬೇಕಾದಂಥ ಎಲ್ಲ ಥರದ ಬಟ್ಟೆಗಳು ಕೂಡ ಅಲ್ಲಿ ಲಭ್ಯ ಆಯಿತು ಅಂತ ಹೇಳೋದು. ಹಾಗೆ ಕಳೆದ ವರ್ಷ ಸುನಿಲ್ ರೆಡಿವೇರ್ಸ್ ಅಂತ ಹೇಳುವಂಥ ಒಂದು ಮಳಿಗೆ ಇದೇ ಕಟ್ಟಡದಲ್ಲಿ ಇಲ್ಲೇ ಪ್ರಾರಂಭ ಆಯಿತು. ನನ್ನ ಒಬ್ಬ ಸಹೋದರನ ಮಳಿಗೆ ಅದು. ಅದೇ ಥರ ಈಗ ಇವತ್ತಿನ ದಿನದಲ್ಲಿ ಈ ಸುನಿಲ್ ಸಿಲ್ಕ್ಸ್ ಅಂತ ಹೇಳುವಂಥ ಈ ಮಳಿಗೆ ನನ್ನ ಕೊನೆಯ ಸಹೋದರ ಸುನಿಲ್ ಕುಮಾರ್ ಮತ್ತು ಅವನ ಹೆಂಡತಿ ಶ್ರೀಮತಿ ವನಿತಾ, ಇವರಿಬ್ಬರು ಸೇರಿ ಪ್ರಾರಂಭ ಮಾಡಿದಂಥ ಈ ಮಳಿಗೆ ಇವತ್ತು ಏನೋ ಒಂದು ರೀತಿಯಲ್ಲಿ ತುಂಬ ಖುಷಿ ಪಡುವಂತಾಗಿದೆ ನನಗೆ. ಯಾಕಂದರೆ ನಮ್ಮ ಮಹಿಳೆಯರು ಅಂತ ಹೇಳಿದರೆ ಭಾರತದಲ್ಲಿ ನಮಗೆಲ್ಲ ಗೊತ್ತಿದ್ದ ಹಾಗೆ ಸಾಂಪ್ರದಾಯಿಕವಾದಂಥ ಉಡುಗೆ ತೊಡುಗೆಗಳನ್ನು ಇಷ್ಟಪಡುವಂಥ ಜನರಿರುವಂಥ ಒಂದು ಪ್ರದೇಶ ಇದು. ಹಾಗಾಗಿ ಇಲ್ಲಿ ಈ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಇಂಥ ಒಂದು ಮಳಿಗೆ ಪ್ರಾರಂಭ ಆಗೋದು ಅಂತ ಹೇಳಿದರೆ ಬಹುಶಃ ನಮ್ಮ ಜೀವನದಲ್ಲಿ ನಾವು ಎಂದೆಂದು ಅನಿಸಿಕೊಳ್ಳಲಾರದಂಥ ಒಂದು ಸಂದರ್ಭ ಅಂತ ನನಗೆ ಅನಿಸ್ತದೆ. ಚೆನ್ನಾಗಿ ಮಾತಾಡಿದ್ರಿ, ಟೀಚರ್ ಆಗು ಚೆನ್ನಾಗಿ ಮಾತಾಡ್ತೀನಿ, ಹೀಗೂ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳು. ಸೊ ಇವತ್ತು ಓಪನಿಂಗ್ ಇದೆ, ಅಂದ್ರೆ ಉದ್ಘಾಟನೆ ಆಯ್ತು. ಸೊ ಹಾಗಾಗಿ ಅನೇಕರು ಗ್ರಾಹಕರು ಬಂದು ಖರೀದಿ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಒಬ್ರು ಮೇಡಮ್ ಇದ್ದಾರೆ, ಅವರಿಗೆ ಖರೀದಿ ಮಾಡಿದ್ರು. ಎಷ್ಟು ಸೀರೆ ಖರೀದಿ ಮಾಡಿದ್ರು? 2 ಸೀರೆ ಖರೀದಿ ಮಾಡಿದ್ರು. ಪರಿಚಯಸ್ಥರು? ಹೌದು, ಪರಿಚಯ. ಸರಿ, ಅವ್ರಿಗೆ ಕೊಡಿ ನೋಡ. ಥ್ಯಾಂಕ್ ಯು ಮೇಡಮ್. ಸೊ ಒಳ್ಳೆ ಮೂಮೆಂಟ್ ಕ್ಯಾಪ್ಚರ್ ಆಗ್ತಾ ಇದೆ. ಮೇಡಮ್ ಏನ್ ಅನಿಸ್ತಾ ಇದೆ, ಇಲ್ಲಿ ಸೀರೆಗಳು ಎಷ್ಟಿದೆ, ಏನಿದೆ, ಹೇಗೆ ವೆರೈಟಿ ಇದೆ? ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ಹಾಗೆ ರೇಟ್ ಕೂಡ ತೊಂದರೆ ಇಲ್ಲ, ಚೆನ್ನಾಗಿದೆ ಸೀರೆಗಳೆಲ್ಲ. ಮೇಡಮ್ಗೆಲ್ರು ಸಪೋರ್ಟ್ ಮಾಡಿ. ಆಲ್ ದಿ ಬೆಸ್ಟ್. ಏನೆಲ್ಲ ಸೀರೆಗಳು ನಿಮ್ಗೆ ಇಷ್ಟ ಆಯ್ತು ಇಲ್ಲಿ? ಕಾಟನ್ ಸೀರೆಗಳು ತುಂಬಾ ಇದೆ, ಒಳ್ಳೊಳ್ಳೆ ಸಾರಿಗಳು ಇದೆ, ಒಳ್ಳೊಳ್ಳೆ ಸೀರೆಗಳು ಚೆನ್ನಾಗಿದೆ, ಡಿಸೈನ್ಸ್ ಎಲ್ಲ ಹೆಚ್ಚಿನವರಿಗೆ ಬೇಕಾದ ಸಾರಿಗಳಿದೆ.
ಖುಷಿ ಆಯ್ತು. ಹಾ ಖುಷಿ ಆಯ್ತು. ಬೇರೆಯವರಿಗೆ ಸಜೆಸ್ಟ್ ಮಾಡ್ತಾ ಇದ್ರಿ? ಹಾ ಖಂಡಿತ ಬಂದು ತಗೊಳ್ಳಿ. ಸರಿ. ಮೊದ್ಲಿಂದ ನಾವು ಸೀರೆಯಲ್ಲಿ ಫೇಮಸ್ ಆಗಿದ್ದಾರೆ ಇವಾಗ. ಇವಾಗ ಇನ್ನೂ ಹೊಸ ಹೊಸ ಕಲೆಕ್ಷನ್ ಬಂದಿದೆ. ಸೊ ಇಷ್ಟ ಆಯ್ತು ನಾನು ತಗೊಂಡಿದ್ದು. ನೋಡಿ ಇದೆಲ್ಲ ಫಂಕ್ಷನ್ಗೆ ವೇರ್ ಮಾಡುವಂಥ ಸೀರೆಗಳು, ಫಂಕ್ಷನ್ ವೇರ್ ಸೀರೆಗಳು. ಇದೆಲ್ಲ ರೆಗ್ಯುಲರ್ ಆಗಿ ಸಿಗ್ತದೆ. ಮತ್ತೆ ಈಗ ತುಂಬಾ ಟ್ರೆಂಡಿಂಗ್ ನಲ್ಲಿ ಇರೋದು ಅಂತ ಹೇಳಿದ್ರೆ ಮೈಸೂರು ಸಿಲ್ಕ್ ನೋಡ್ಬೋದು. ಇದು ಪ್ರೀಮಿಯಂ ಕ್ವಾಲಿಟಿ ಸ್ಯಾರಿಗಳನ್ನೇ ನಾನು ತರಿಸ್ತಾ ಇದ್ದೇನೆ ಮೈಸೂರು ಸಿಲ್ಕ್ ಅಲ್ಲಿ ಕೂಡ. ಇದರಲ್ಲಿ ಬೇರೆ ಬೇರೆ ವೆರೈಟಿ ಮತ್ತು ಕಲರ್ಸ್ ಇದೆ. ನೋಡಿ ಇದು ಈಗ ತುಂಬಾ ಟ್ರೆಂಡಿಂಗ್ ನಲ್ಲಿ ಇರುವಂತಹ ಸೀರೆ ಇದೆಲ್ಲ. ಇದು ಯಾವ ಮೈಸೂರು ಸಿಲ್ಕ್ ಸೈಜ್? ಇದು ಮೈಸೂರು ಸಿಲ್ಕ್ ಅಲ್ಲ, ಇದು ಈಗ ನಂಗೆ ಮಾತ್ರ ಹೆಸರು ಮರ್ತೋಯ್ತು. ಬಟ್ ಚೆನ್ನಾಗಿದೆ ಅಲ್ವಾ? ಹೌದು, ಡಿಸೈನ್ ಆಗಿದೆ. ಹೌದು, ಕಲಂಕಾರಿ ಪ್ರಿಂಟ್ ಬಂದಿರುವಂತ ಕಲಂಕಾರಿ ಪ್ರಿಂಟ್ ಬಂದಿರುವಂತ ಸೀರೆ. ಇದು ಪೋಚಂಪಲ್ಲಿ ಕಾಟನ್ ಸ್ಯಾರಿ. ಇದು ಕೂಡ ಸಿಲ್ಕ್ ಮಿಕ್ಸ್ ಅಲ್ಲಿ ಬರ್ತದೆ. ನಮ್ಮ ಶಾಪ್ ಅಲ್ಲಿ ಇದು ತುಂಬಾ ಟ್ರೆಂಡಿಂಗ್ ನಲ್ಲಿ ಓಡ್ತಾ ಇದೆ ಈ ಸ್ಯಾರಿ. ನೋಡಿ ಇದು ಕಾಟಾ ಸ್ಟಿಚ್ ವರ್ಕ್ ಬಂದಿರುವಂತಹ ಸ್ಯಾರಿ. ಇದರಲ್ಲಿ ನೋಡಿ ಇದೆಲ್ಲ ಕಾಟಾ ವರ್ಕ್ ಬಂದಿದೆ. ಬಾಡಿಯಲ್ಲಿ ಈ ರೀತಿ ಫ್ಲವರ್ ಬರ್ತದೆ. ಇದು ನೋಡಿ ಇದು ಟಿಶ್ಯೂ ಸ್ಯಾರೀಸ್. ಓಕೆ, ತುಂಬಾ ಚೆನ್ನಾಗಿದೆ ಅಲ್ವಾ? ಓಕೆ, ನೋಡಿ ಟಿಶ್ಯೂ ಆರ್ಗಂಜಾ ಸ್ಯಾರಿ ಅಂತ ಹೇಳ್ತಾರೆ. ನೋಡಿ ಇದು ಕೂಡ ಹಾಗೆ ಪೈತಾನಿ ಸ್ಯಾರೀಸ್. ಇದನ್ನು ಪೈತಾನಿ ಸಾರಿ ಅಂತ ಹೇಳ್ತಾರೆ. ಈ ರೀತಿ ಬಂದಿದೆ ಪೈತಾನಿ ಸೀರೆ. ಪೈತಾನಿ ಪಲ್ಲು. ಪಲ್ಲು ತುಂಬಾನೇ ಗ್ರ್ಯಾಂಡ್, ಇದು ಫೇಮಸ್ ಆಗಿರೋದು ಪಲ್ಲು ಮತ್ತು ಈ ಡಿಸೈನ್. ಇದಕ್ಕೆ ಪೈತಾನಿ ಸಾರೀಸ್ ಅಂತ ಹೇಳಿದ್ರು. ಮತ್ತೆ ಇದು ಹಾಗೆ ಮೈಸೂರು ಸಿಲ್ಕ್ ಅಲ್ಲಿ ಹೊಸ ವೆರೈಟಿ ತರಿಸಿದೆ ನಾನು. ಇದು ಮೈಸೂರು ಸಿಲ್ಕ್ ಸಾರೀಸ್. ಈಗ ಸ್ವಲ್ಪ ಯಂಗ್ಸ್ಟರ್ಗಳು ಬಂದ್ರೆ ಈಗ ಕೋಲ್ಕತ್ತಾ ಸಾರಿ ಆ ತರ ಎಲ್ಲ, ಬೆಂಗಾಲ್ ಸಾರಿ ಅಂತೆಲ್ಲ ಕೇಳ್ತಾರೆ. ಎಲ್ಲ ಇದೆ, ಆ ತರದು ಇದೆ. ಹೌದು. ಸೊ ಇದೆ ಹೆಸರು? ಇದು ಹೆಸರು ನನಗೆ ಈಗ ಮರ್ತೋಗಿದೆ. ಇದು ಹೊಸ ಟ್ರೆಂಡಿಂಗ್, ಇದು ಹೊಸ್ತು ಬಂದಿರೋದು, ಹೊಸ ಟ್ರೆಂಡಿಂಗ್ ನಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ. ನೋಡಿ ಇದೆಲ್ಲ ಹ್ಯಾಂಡ್ ಮೇಡ್ ವರ್ಕ್ ಇರುವಂತದ್ದು. ಈ ಸಾರಿಯನ್ನೆಲ್ಲ ನೀವು ಬಂದು ಟಚ್ ಫೀಲ್ ಮಾಡಿದ್ರೆ ಮಾತ್ರ ಇದ್ರ ಬಗ್ಗೆ ಗೊತ್ತಾಗುವಂತದ್ದು. ತುಂಬಾ ಸಾಫ್ಟ್ ಆಗಿದೆ. ತುಂಬಾ ಸಾಫ್ಟ್ ಆಗಿದೆ. ಫುಲ್ ಇದು ಕಾಟನ್ ಸ್ಯಾರಿಗಳಲ್ಲ. ಇದರಲ್ಲಿ ಜಾಮದಾನಿ ಇರ್ಬೋದು, ಜಾಮದಾನಿ ಸಾರೀಸ್, ಇದು ಮಲೈ ಕಾತಾ ಸಾರೀಸ್. ಹ್ಯಾಂಡ್ಲೂಮ್ ಅಂದ್ರೆ ನೀವು ಹೇಳ್ತಾ ಇರೋದು ಕೈಮಗ್ಗ ಇದೆಲ್ಲ ಹ್ಯಾಂಡ್ಲೂಮ್. ಇದೆಲ್ಲ ಹ್ಯಾಂಡ್ಲೂಮ್ ಸ್ಯಾರೀಸ್. ಹ್ಯಾಂಡ್ಲೂಮ್ ಸ್ಯಾರೀಸ್ ಮಾತ್ರ ಈಗ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಇದೆಲ್ಲ ಹ್ಯಾಂಡ್ಲೂಮ್ ಸ್ಯಾರೀಸ್. ಹೌದು, ಟಚ್ ಮಾಡುವಾಗಲೇ ಒಂದು ಒಳ್ಳೆ ಫೀಲ್ ಕೊಡ್ತದೆ. ನೋಡಿ ಇದು ಈ ಸಾರಿ ಎಲ್ಲ ತರಿಸ್ಲಿಕ್ಕೆ ನಮಗೆ ನಮ್ಮ ಫ್ರೆಂಡ್ ಒಬ್ರು ತುಂಬಾನೇ ಹೆಲ್ಪ್ ಮಾಡಿದ್ರು. ಯಾಕಂತ ಹೇಳಿದ್ರೆ ಇಂಥ ಸಾರಿಗಳು ನಮ್ಮ ಶಾಪಿಗೆ ಬರಬೇಕು ಅಂತ ಹೇಳಿ ನನಗೆ ತುಂಬಾನೇ ಆಸೆ ಇತ್ತು. ಅಂದ್ರೆ ಇದೆಲ್ಲ ರ್ಯಾರ್ ಆಗಿ ಸಿಗುವಂತದ್ದು. ಇದೆಲ್ಲ ಲಂಬಾಣಿ ಹ್ಯಾಂಡ್ ವರ್ಕ್, ಲಂಬಾಣಿ ಅವರು ಹಾಕ್ತಾರಲ್ಲ ಬಟ್ಟೆ, ಅದರಲ್ಲಿ ವರ್ಕ್ ಇರುವಂತ ಸ್ಯಾರಿ, ಕೈಯಲ್ಲೇ ಮಾಡಿರುವಂತದ್ದು. ಹೌದು, ಇದರಲ್ಲಿ ಬೇಸ್ ಕಲರ್ ಕ್ರೀಮೇ ಬರ್ತದೆ. ಆಯ್ತು, ಪುದರ್ ಒಂದೊಂದು ನೋಡಿ ಇದು ಜಾಮದಾನಿ ಸಾರೀಸ್ ಅಂತ ಹೇಳಿ. ಇದು ಸ್ವಲ್ಪ ರಫ್ ಆಗಿ ಇರ್ತದೆ, ಮಾತ್ರ ಸಿಲ್ಕ್ ಮಿಕ್ಸ್ ಅಲ್ಲಿ ಬರುವಂತದ್ದು. ವಾಷೇಬಲ್. ಈ ರೀತಿ ಬರ್ತದೆ. ತುಂಬಾ ಚೆನ್ನಾಗಿದೆ ಅಲ್ವಾ? ಡಿಸೈನ್ಸ್ ಎಲ್ಲ, ಕಲರ್ಸ್ ಎಲ್ಲ. ಹೌದು, ನೋಡಿ ಇದು ಲೇಟೆಸ್ಟ್ ನೀವು ಹೇಳಿದ್ರಲ್ಲ, ಯಂಗ್ಸ್ಟಾರಿಗೆಲ್ಲ ನೋಡಿ ಈ ರೀತಿ ಸಾರೀಸ್ ಲೈಕ್ ಆಗ್ತದೆ. ಹೆಸರುಗಳು ಇವತ್ತು ಕಾರ್ಯಕ್ರಮ ಆಗಿರೋದ್ರಿಂದ ಫುಲ್ ಹೆಸರುಗಳು ಮರ್ತೋಯ್ತು. ನಾನು ಇನ್ನೊಂದ್ಸಲ ನಾವು ಬರ್ತೀವಿ, ಚೆನ್ನಾಗಿ ವಿಡಿಯೋ ಮಾಡಿ. ಓಕೆ, ನೋಡಿ ಮತ್ತೆ ಇದು ಈ ಸಾರಿ ಇಳ್ಕಲ್ ಸ್ಯಾರಿಯಲ್ಲಿ ಮಸರಾಯಿ ಕಾಟನ್ ಅಂತ ನಾವು ಹೇಳ್ತೇವೆ. ಈ ಸಾರಿ ನಮಗೆ ವರ್ಷಕ್ಕೊಮ್ಮೆ ಮಾತ್ರ ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಆಗೋ ಟೈಮಲ್ಲಿ ಈ ಸಾರಿ ಬರ್ತಾ ಇತ್ತು. ಕಳೆದ ವರ್ಷ ಅಲ್ಲ, ಅದಕ್ಕಿಂತ ಮುಂಚಿನ ವರ್ಷ ನಾನು ಕೂಡ ಇದನ್ನು ಪರ್ಚೇಸ್ ಮಾಡಿದ್ದೆ. ಇದೆಲ್ಲ ಪ್ಯೂರ್ ಕಾಟನ್ ಸ್ಯಾರಿಗಳು. ಇದು ಇದರಲ್ಲಿ ಇಳ್ಕಲ್ ಸ್ಯಾರಿಯಲ್ಲಿ 4-5 ವೆರೈಟಿಯನ್ನ ನಾನೀಗ ತರಿಸಿದ್ದೇನೆ. ಪರಿಚಯ ಮಾಡಿದ್ದೀನಿ. ಹೌದು ಹೌದು. ಸೊ ಹಾಗಾದ್ರೆ ನೀವು ಹೇಳ್ತಾ ಇರೋದು ಇಲ್ಲಿ ಸೀರೆ ಅಂತ ಹೇಳಿದ್ರೆ ಇನ್ನು ಮಂಗಳೂರಿಗೆಲ್ಲ ಹೋಗೋ ಅಗತ್ಯ ಇಲ್ಲ, ಇಲ್ಲಿಗೆ ಬಂದ್ರೆ ಸಾಕು? ಇಲ್ಲ, ಅದು ನನ್ನ ಉದ್ದೇಶ ಕೂಡ ಹೌದು. ಆದ್ರೆ ಮಂಗಳೂರಿಗೆ ನಾವು ಹೋಗುವ ಬದಲು
ಅದನ್ನು ಇಲ್ಲೇ ಸಿಗ್ಬೇಕು. ಎಲ್ಲಾ ವೆರೈಟಿ ಸೀರೆಗಳು ಕೂಡ ನಮ್ಮ ಇಲ್ಲಿಯ ಜನರಿಗೆ ಇಲ್ಲೇ ಸಿಗ್ಬೇಕು ಹತ್ತಿರದಲ್ಲಿ ಅಂತ ಹೇಳಿ. ಮತ್ತೆ ಅದರ ಎಲ್ಲ ಪ್ರತಿಯೊಂದು ನಮ್ಮ ಒಬ್ಬ ಮನುಷ್ಯನಿಗೆ ಹೇಗೆ ಬೇರೆ ಬೇರೆ ಹೆಸರುಗಳಿದೆಯೋ ಹಾಗೆ ಪ್ರಾಡಕ್ಟ್ ಆಗುವ ಪ್ರತಿಯೊಂದು ಸೀರೆಗೂ ಕೂಡ ಅದರದ್ದೇ ಆದ ಹೆಸರು ಇದೆ. ಹಾಗೆ ಅದು ನಾವು ಉಡುವ ಸೀರೆ ಇಂಥ ಹೆಸರಿನ ಸೀರೆ ನಾವು ಉಟ್ಟಿದ್ದೇವೆ ಅಂತೇಳಿ ಗೊತ್ತಾಗಬೇಕು ನಮಗೆ ಅಂತೇಳಿ ನಂದು ಅದೊಂದು ಉದ್ದೇಶ ಇದೆ. ಹಾಗೆ ಎಲ್ಲ ಹಾಗಾದ್ರೆ ಎಲ್ಲ ವೆರೈಟಿ ಏನೇನ್ ಹೆಸರಿದೆ ಆ ಸೀರೆಗಳೆಲ್ಲ ಇಲ್ಲಿ ಸಿಗ್ತಾ ಇದೆ ಸುನಿಲ್ ಸಿಲ್ಕ್ ಸ್ಯಾರೀಸ್. ಅದನ್ನು ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ನಿಮ್ಮೆಲ್ಲರ ಬೆಂಬಲ ಬೇಕು, ಪ್ರೋತ್ಸಾಹ ಬೇಕು. ಯಾಕಂತ ಹೇಳಿದ್ರೆ ಇದನ್ನೆಲ್ಲ ಕ್ರೋಢೀಕರಿಸಲಿಕ್ಕೆ ನಮ್ಮಲ್ಲಿ ಬಜೆಟ್ ಕೂಡ ಅಷ್ಟೇ ಬೇಕಾಗ್ತದೆ. ಅದಕ್ಕೋಸ್ಕರ ನನಗೆ ವ್ಯಾಪಾರ ಆಗ್ತಾ ಹೋದ ಹಾಗೆ ನಾನು ಇನ್ನಷ್ಟು ವೆರೈಟಿಗಳನ್ನು ಕಲೆಕ್ಷನ್ಗಳನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಈಗಾಗಲೇ ನಾನು 1,150 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ ನಮ್ಮಲ್ಲಿ 150ರಿಂದ 3,500 ತನಕ ನಾನು ಹಾಕಿದ್ದೇನೆ. ಇನ್ನು ಮುಂದೆ ಗ್ರಾಹಕರ ಇದು ನೋಡ್ಕೊಂಡು ಬೆಂಬಲವನ್ನು ನೋಡಿಕೊಂಡು ಇದನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕು ಅಂತೇಳಿ ನನ್ನ ಆಶಯ ಆಗಿದೆ. ನಿಮ್ಮೆಲ್ಲರ ಬೆಂಬಲ ಇದಕ್ಕೆ ಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಸೀರೆ ಬೇಕು ಅಂತ ಹೇಳಿದವರು ಸೋಷಿಯಲ್ ಮೀಡಿಯಾ ಮೂಲಕನೂ ಪರ್ಚೇಸ್ ಮಾಡಬಹುದು. ಹೌದು, ಆನ್ಲೈನ್ ಮೂಲಕ ಕೂಡ ಪರ್ಚೇಸ್ ಮಾಡಬಹುದು. ಯೂಟ್ಯೂಬ್ ಚಾನೆಲ್ ಮಾಡಿದ್ದೇವೆ, ಸುನಿಲ್ ಸಿಲ್ಕ್ ಸ್ಯಾರೀಸ್ ಅಂತೇಳಿ ಯೂಟ್ಯೂಬ್ ಚಾನೆಲ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಆ ನಂತರ ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ ಇದೆ. ನಮ್ದು ಶಾಪ್ ನಂಬರ್ ಅಲ್ಲಿ ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ ಇದೆ. ನಮ್ಮಲ್ಲಿ ಯಾವುದೇ ಹೊಸ ಸೀರೆ ಬಂದ ಕೂಡಲೇ ಆ ವಾಟ್ಸಪ್ ಕಮ್ಯುನಿಟಿ ಗ್ರೂಪಿಗೆ ನಾನು ಸೀರೆ ಪ್ರೈಸ್ ಸಮೇತ ಫೋಟೋ ಸಮೇತ ನಾನು ಹಾಕ್ತೇನೆ. ನೀವು ಕಮ್ಯುನಿಟಿ ಗ್ರೂಪಿಗೆ ಜಾಯ್ನ್ ಆಗಬೇಕು. ಯಾಕಂತ ಹೇಳಿದ್ರೆ ಬಂದ ಕೂಡಲೇ ನಿಮಗೆ ನಮ್ಮ ಶಾಪಿಗೆ ಸೀರೆ ಬಂದ ಕೂಡಲೇ ನಿಮಗೆ ಫಸ್ಟ್ ನೋಡ್ಲಿಕ್ಕೆ ಸಿಗೋದು ಕಮ್ಯುನಿಟಿ ಗ್ರೂಪ್ ಅಲ್ಲಿ. ಆ ನಂತರ ನಾನು ವಿಡಿಯೋಸ್ ಎಲ್ಲ ಮಾಡುವಂತದ್ದು. ಹಾಗಾಗಿ ಎಲ್ಲರೂ ಕೂಡ ಕಮ್ಯುನಿಟಿ ಗ್ರೂಪಿಗೆ ಜಾಯ್ನ್ ಆದ್ರೆ ಒಳ್ಳೇದು. ಆನ್ಲೈನ್ ಕೂಡ ನಾವು ತಲುಪಿಸುವಂತ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಆಲ್ ದಿ ಬೆಸ್ಟ್. ಇನ್ನಷ್ಟು ಸೀರೆಗಳು ಬರ್ಲಿ, ಗ್ರಾಹಕರು ಬರ್ಲಿ ಅಂತ ಈ ಟೈಮಲ್ಲಿ ಕೇಳ್ಕೊಳ್ತಾರೆ. ನಿಮ್ಮ ಸಹಾಯಕ್ಕಿರುವವರು ಎಂಚಾಪುನ ಎಂಚಾಂಡಿನಿ ಖುಷಿ ಆಂಡ ಇನಾಗ್ರೇಷನ್ ಪೂರ ಆಂಡ್ ದಿನ ಬರ್ತಾನೆ ಸೀರೆ ಪೂರ ಮಾರೋದಿಲ್ಲ ಮಸ್ತ್ ಜನ ಬರ್ತೀರಿ ಅನಾಥ ಜನ ಇವರೆಗೆ ನಂಗೆ ಹೊರಡ್ತೆ ಎದ್ದು ಸೀರೆ ನನ್ನ ಮಗಳ ಅಂಗಡಿ ಬಲಿ ಕಮ್ಮಿ ಬರ್ಕೊಂಡು ಬರ್ತೀರಿ ಸುಮಾರು ಜನ. ಓಕೆ, ನಿಮ್ಗೆ ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ನೀವು ಸಹ ಸೀರೆ ಉಟ್ಟು ಬಂದಿದ್ದೀರಿ ಇವತ್ತು. ಓಕೆ, ಇವತ್ತಿನ ದಿನ ನಮ್ಮ ಪೂಜ್ಯ ಖಾವಂದರ ಹಾಗೂ ಶ್ರೀಮತಿ ಹೇಮಾವತಿ ಅಮ್ಮನವರ ಸುಪುತ್ರಿ ಶ್ರೀಮತಿ ಶ್ರದ್ಧಾ ಮಿತ್ರ ಅವರು ಶ್ರೀಮತಿ ಸೋನಿಯಾ ವರ್ಮಾ ಅವರ ಜೊತೆಯಲ್ಲಿ ಈ ಮಳಿಗೆಯನ್ನು ಉದ್ಘಾಟನೆ ಮಾಡಿರುವಂಥದ್ದು ನನಗಂತೂ ಬಹಳಷ್ಟು ಖುಷಿಯಾಗಿದೆ. ಯಾಕಂದರೆ ಅವರನ್ನು ನಾನು ಅತೀ ಚಿಕ್ಕ ವಯಸ್ಸಿನಿಂದ ನೋಡ್ತಾ ಬಂದಿರುವಂಥದ್ದು. ಹಾಗೆಯೇ ಅವರ ಪ್ರತಿಯೊಂದು ಮಾತಾಗಲಿ ಅಥವಾ ಅವರ ನಡೆನುಡಿಯಾಗಲಿ ಇವೆಲ್ಲವೂ ಕೂಡ ಜನರಿಗೆ ಇಷ್ಟಪಡುವಂಥ ರೀತಿಯಲ್ಲಿ ಇರುವಂಥದ್ದು ನನಗೆ ತುಂಬ ಮನಸ್ಸಿಗೆ ಆಳವಾದಂಥ ಸಂತೋಷವನ್ನು ಉಂಟು ಮಾಡಿದೆ. ಮತ್ತು ಹಾಗೆ ಅವರಿಗೆ ಅತ್ಯಂತ ಮನಪೂರ್ವಕವಾದಂಥ ಧನ್ಯವಾದವನ್ನು ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡದಕ್ಕೆ ಸಮರ್ಪಿಸ್ತಾರೆ. ಥ್ಯಾಂಕ್ ಯು. ಮತ್ತೊಬ್ರು ಇದ್ದಾರೆ ಇಲ್ಲಿ. ಏನು ಖುಷಿ ಆಯ್ತಾ ಮೇಡಮ್? ಹೇಗೆ ಅನಿಸ್ತು? ಖುಷಿ, ತುಂಬಾನೇ ಖುಷಿ ಆಯ್ತು. ಇದು ನನ್ನ ತಮ್ಮನ ಹೆಂಡತಿ ಮಾಡ್ತಾ ಇರೋದು. ಅದು ನಮ್ಮ ತಂದೆ, ನಾವು ಕಾಸರಗೋಡಿನವರು. ಕಾಸರಗೋಡಿನ ಎಡನೀರು ಅಂತ ಹೇಳುವಲ್ಲಿ ನಮ್ದು ಜವಳಿ ಅಂಗಡಿ, ಅಂದ್ರೆ ಬಟ್ಟೆ ಅಂಗಡಿ ಒಂದೇ ಒಂದು. ಅದು ನಮ್ಮ ತಂದೆ ಪುರುಷೋತ್ತಮ ಅವ್ರದ್ದು. ಎಲ್ಲ ಹಳ್ಳಿಯವರೆಲ್ಲ ಅಲ್ಲಿಗೆ ಬಂದು ಬಟ್ಟೆ ಪರ್ಚೇಸ್ ಮಾಡ್ತಿದ್ರು. ಆಮೇಲೆ ನಮ್ಮ ಅಕ್ಕ, ಇದು ಈಗ ಟೀಚರ್ ಮಾತಾಡಿದ್ರು, ಅವ್ರ ಅಕ್ಕ ಕಲಾವತಿ ಟೀಚರ, ಭಾವ ಶ್ರೀಧರ್ ಪುಯ್, ಇದು ಪೋಸ್ಟ್ ಆಫೀಸಲ್ಲಿ ಇದ್ರು. ಅವರ ಮಾರ್ಗದರ್ಶನದಲ್ಲಿ ಉಜಿರೆಯಲ್ಲಿ ಸುನಿಲ್ ಡ್ರೆಸ್ಸಸ್ ಓಪನ್ ಆಯಿತು. ಆಮೇಲೆ ಅದು 84ಅಲ್ಲಿ, 88ಅಲ್ಲಿ ಸುನಿಲ್ ಟೆಕ್ಸ್ಟೈಲ್ ಓಪನ್ ಆಯಿತು. ಆಮೇಲೆ 2025ನಲ್ಲಿ ಧರ್ಮಸ್ಥಳದಲ್ಲಿ ಇನ್ನೊಬ್ಬ ತಮ್ಮ ಒಂದು ಸುನಿಲ್ ರೆಡಿವೇರ್ಸ್ ಆಯಿತು. ಈಗ ಚಿಕ್ಕ ತಮ್ಮ ಇವ, ಭಾರಿ ಖುಷಿ ಆಗ್ತಾ ಉಂಟು. ಅವನ ಹೆಸರಲ್ಲಿ ಅಂಗಡಿ ಸ್ಟಾರ್ಟ್ ಆಗಿದ್ದು ಉಜಿರೆಯಲ್ಲಿ, ಅಂದರೆ ಎಡ್ನೀರಲ್ಲಿ ಬೇರೆ ಹೆಸರಿತ್ತು, ಅಲ್ಲಿ ದೇವರದ ಹೆಸರಲ್ಲಿ ನಡೀತಾ ಇತ್ತು. ಅವರು ಆ ದೇವರ ದಯೆಯಿಂದ, ಕುಲದೇವರ ದಯೆಯಿಂದ, ಇದು ಅನುಗ್ರಹದಿಂದ ನಮ್ಮ ತೀರ್ಥರೂಪರ ಅವರ ಒಂದು ಪ್ರಯತ್ನ, ಅದು ಬಟ್ಟೆ ಅಂಗಡಿಗೆ ತುಂಬ ಶ್ರಮ ಪಟ್ಟಿದ್ದಾರೆ. ಅವರು ಮಕ್ಕಳನ್ನು ಓದಿಸ್ಲಿಕ್ಕೂ ಮಾಡಲಿಕ್ಕೂ ತುಂಬ ಕಷ್ಟಪಟ್ಟಿದ್ದಾರೆ. ಹಳ್ಳಿಯಲ್ಲಿ ಇಟ್ಕೊಂಡು ಎಲ್ಲ ವಿದ್ಯೆ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಬಟ್ಟೆ ವಿಷಯದಲ್ಲಿ ಕೂಡ ಅವರು ತುಂಬ ಒಂದು ಆಸಕ್ತಿ ಇತ್ತು ಅವರು. ಈಗ ಅದನ್ನು ಮಕ್ಕಳು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಅದರಲ್ಲಿ ಸೊಸೆ, ಇವಳು ಚಿಕ್ಕ ಸೊಸೆ, ಇವಳು ಇಷ್ಟು ಒಂದು ಪ್ರಯತ್ನ ಪಡ್ತಾ ಇದ್ದಾಳೆ ಅಂದರೆ ಅವರಿಗೂ ಖುಷಿ ಆಗ್ಬೋದು, ನಮ್ಮ ಅಪ್ಪ ಅಮ್ಮನಿಗೂ ಖುಷಿ ಆಗ್ಬೋದು, ನಮಗೂ ಎಲ್ರಿಗೂ ಖುಷಿ ಉಂಟು. ಆಲ್ ದಿ ಬೆಸ್ಟ್ ಅವಳಿಗೂ. ಅಂದರೆ ಎಲ್ಲರೂ ಒಳ್ಳೇದಾಗಬೇಕು ಅಂತ ಆಸೆ. ಹಾಗೆ ಒಳ್ಳೇದಾಗ್ತಾ ಇದೆ. ದೇವರ ದಯೆಯಿಂದ ಮಂಜುನಾಥ ಸ್ವಾಮಿ ಅನುಗ್ರಹ, ಗಣಪ ಸ್ವಾಮಿಯ ದಯೆ ಎಲ್ಲ ಇರಲಿ ಅಂತ ಬೇಡ್ತಾ ಇದ್ದೀನಿ.
ಸೊ ನಮ್ಮ ಜೊತೆಗೆ ಸುನಿಲ್ ಸಿಲ್ಕ್ ಸ್ಯಾರೀಸ್ ನ ಮಾಲೀಕರಾದಂತಹ ಸುನಿಲ್ ಬೇಕಲ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಏನ್ ಅನಿಸ್ತಾ ಇದೆ ಇವತ್ತು? ಬಾರಿ ಖುಷಿ ಆಗ್ತಾ ಇದೆಯಾ? ಹೇಗೆ ನಿಮ್ಮ ಒಂದು ಮಳಿಗೆ ಏನಿದೆ ಇವತ್ತು ಉದ್ಘಾಟನೆಗೊಂಡಿದೆ, ಅದು ಕೂಡ ಶ್ರದ್ಧಮ್ಮ ಅವರು ಬಂದು ಉದ್ಘಾಟನೆ ಮಾಡಿ ನಿಮ್ಮ ಆಸೆ ಆಗಿತ್ತು, ಅದು ಉದ್ಘಾಟನೆ ಆಗಿದೆ ಇವತ್ತು. ಏನ್ ಅನಿಸ್ತಾ ಇದೆ? ಅದು ತುಂಬ ಖುಷಿಯಾಗಿದೆ. ಶ್ರೀಮತಿ ಶ್ರದ್ಧಾ ಅಮಿತ್ ಅವರು ಬಂದು ಸುನಿಲ್ ಸಿಲ್ಕ್ ಸ್ಯಾರೀಸ್ ಉದ್ಘಾಟನೆ ಮಾಡಬೇಕೆಂದು ತುಂಬ ಬಹುದಿನದ ಆಸೆ ಆಗಿತ್ತು. ಹಾಗಾಗಿ ಅವರೇ ಬಂದು ಒಳ್ಳೆ ರೀತಿಯಲ್ಲಿ ಉದ್ಘಾಟನೆಗೊಳಿಸಿ ಶುಭ ಹಾರೈಸಿದ್ದಾರೆ. ತುಂಬ ಸಂತೋಷ ಆಗಿದೆ. ಸೊ ಈಗ ನಿಮ್ಮ ಪತ್ನಿ ಬೇರೆ ಬೇರೆ ಕಡೆಗಳಿಂದ ಸೀರೆ ಎಲ್ಲ ತರಿಸ್ತಾ ಇದ್ದಾರೆ, ಸೊ ನೀವು ಕೂಡ ಹೆಲ್ಪ್ ಮಾಡ್ತೀರಿ ಅವ್ರಿಗೆ ಸೀರೆ ಎಲ್ಲ ತರಲಿಕ್ಕೆ? ಅದು ಅವ್ರು ಕೇಳ್ತಾರೆ ನನ್ನ ಹತ್ರ ಸೆಲೆಕ್ಷನ್ ಮಾಡಲಿಕ್ಕೆ, ನನ್ನಿಂದ ಆದಷ್ಟು ಸೆಲೆಕ್ಟ್ ಮಾಡ್ತೇನೆ. ಮಾಡ್ತೀರಿ? ಅದು ಫೈನಲ್ ಎಲ್ಲ ಅವಳೇ ಮಾಡ್ತಾನೆ. ಬೇರೆ ಬೇರೆ ಕಡೆಗಳಿಂದ ಸೀರೆ ಎಲ್ಲ ತರಿಸೋದ ನೀವೇ, ನಿಮ್ಮ ಮೂಲಕನೇ ತರಿಸ್ತಾರೆ ಅವರು? ಅದು ಸಹಾಯ ಮಾಡ್ತೀರಿ? ಸಹಾಯ ಮಾಡ್ತಾರೆ. ಪತ್ನಿಗೆ ಪತಿಯ ಸಹಾಯ ಇರುತ್ತೆ ಅಂತ ಅಷ್ಟೇ. ಓಕೆ, ಖುಷಿ ಅನಿಸ್ತಾ ಇದೆ ಇವತ್ತು. ಉಜಿರೆಯಲ್ಲಿ 1984ರಲ್ಲಿ ತಂದೆಯವರು ಬಟ್ಟೆ ಅಂಗಡಿ ಪ್ರಾರಂಭ ಮಾಡಿದರು. ಅವರ ಒಂದು ಆಸೆ ಅಂತ ಧರ್ಮಸ್ಥಳದಲ್ಲಿ ಒಂದು ಆಗಬೇಕು ಅಂತ ಇತ್ತು. ಅದೇ ರೀತಿ ಒಂದು ಪ್ರಾರಂಭ ಮಾಡಿದ್ದೇವೆ. ಸೊ ಹಾಗಾಗಿ ಈಗ ಧರ್ಮಸ್ಥಳದಲ್ಲೂ ಸ್ಟಾರ್ಟ್ ಮಾಡಿದ್ವಿ. ಮಾಡಿದ್ದೇವೆ. ಅಪ್ಪ ಅಮ್ಮನ ಆಸೆ ಈಡೇರಿಸಿದಾಗೆ ಆಗಿದೆ. ಹೌದು. ಹಾಗಾಗಿ ಅದು ಒಂದು ಖುಷಿ ಇದೆ. ಖುಷಿ ಚೆನ್ನಾಗಿ ಮಾತಾಡಿದ್ರು, ಸುನಿಲ್ ಅವ್ರು ಮಾತಾಡಿದ್ರು, ಅವರ ಪತ್ನಿ ಅವರು ಮಾತಾಡಿದ್ರು. ಸೊ ನಾನೇನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಬೆಳ್ತಂಗಡಿ ತಾಲೂಕಿನವರು ಸೀರೆಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಮಂಗಳೂರು, ಬೇರೆ ಮೂಡಬಿದ್ರೇನೋ, ಉಡುಪಿಗೆ ಹೋಗ್ಬೇಕು ಅಂತ ಇಲ್ಲ. ನಮ್ಮ ಸುನಿಲ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಧರ್ಮಸ್ಥಳದಿಂದ ಅಲ್ಲೇ ಪಕ್ಕದಲ್ಲಿರೋ ಕಲ್ಲೇರಿ ಏನಿದೆ ಅಲ್ಲಿಗೆ ಬನ್ನಿ. ಅಲ್ಲೊಂದು ಒಳ್ಳೆ ಮಳಿಗೆ ಇದೆ, ಅಲ್ಲಿ ಬೇಕಾದಷ್ಟು ಸೀರೆಗಳಿದೆ, ವೆರೈಟಿ ಸೀರೆಗಳಿದೆ. ಮಿಸ್ ಮಾಡದೆ ಸ್ಯಾರಿಗಳನ್ನೆಲ್ಲ ನೋಡಿ. ನಿಮ್ಗೆ ಖಂಡಿತವಾಗ್ಲೂ ಇಲ್ಲೊಂದ್ಸಲ ಬಂದ್ರೆ ಸ್ಯಾರಿಯ ಲೋಕವೇ ಇಲ್ಲಿ ನಿಮ್ಗೆ ಕಾಣಿಸುತ್ತೆ. ಬೇರೆ ಬೇರೆ ವೆರೈಟಿಗಳು, ನಮ್ಮ ಭಾರತದಲ್ಲಿ ಏನೆಲ್ಲ ವೆರೈಟಿಗಳಿದೆ ಆಲ್ಮೋಸ್ಟ್ ಎಲ್ಲ ವೆರೈಟಿಗಳು ನಿಮ್ಗೆ ಇಲ್ಲಿ ಸಿಗುತ್ತೆ. ಹಾಗಾಗಿ ಬಂದು ಖರೀದಿಸಿ, ಮತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆಗೆ ಹಂಚಿಕೊಳ್ಳಿ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದು ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ, 1 ಗಂಟೆ, 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂ ಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯುಲ್ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಆನೆಗ್ಲೆ ಮೂರು ಬಾರಿ.